ನಂಜನಗೂಡು ತಾಲೂಕು ದೇವಿರಮ್ಮನಹಳ್ಳಿ ಹುಂಡಿ ಗ್ರಾಮದಲ್ಲಿ ಯಲ್ಲಿ ನೆಲೆಸಿರುವ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 28/8/26ರಂದು ಹುಣ್ಣಿಮೆ ಪ್ರಯುಕ್ತ ದೇವಸ್ಥಾನದಲ್ಲಿ ಸ್ವಾಮಿಗೆ ಅಭಿಷೇಕ, ಬಿಲ್ಲಪತ್ರೆ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾಗೂ ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ ಮುಂತಾದ ಜಿಲ್ಲೆಗಳಿಂದ ಆಗಮಿಸುತ್ತಾರೆ ಹಾಗೂ ಬಸಪ್ಪನವರಿಗೆ ಮಹಾಮಂಗಳಾರತಿ ಪಾದಪೂಜೆ ನೆರವೇರಲಿದೆ ಎಂದು ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಪ್ರಕಾಶ್ ಗುರೂಜಿರವರು ತಿಳಿಸಿದರು. ಎಷ್ಟು ವರ್ಷದಿಂದ ದೇವಸ್ಥಾನ ಇದು ಮಾಡ್ತಾ ಇದ್ರ ಸ್ವಾಮಿಗಳು? ಇದು 10 ವರ್ಷ ತುಂಬಿದೆ ಇವಾಗ. ಮಲೈ ಮಹದೇಶ್ವರ ದೇವಸ್ಥಾನ ಇದು. ಈ ದೇವಸ್ಥಾನದ ಇತಿಹಾಸ ಏನ್ ಹೇಳುತ್ತೆ ಸ್ವಾಮಿ? ಇತಿಹಾಸ ಅಂದ್ರೆ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಬಹಳ ಅನುಕೂಲ ಆಗ್ತಾ ಇದೆ. ತುಂಬಾ ಕೈಕಾಲು ನೋವು ಮತ್ತೆ ಲಗ್ನ ಭಾಗದಲ್ಲಿ ಮತ್ತೆ ಈ ಸಂತಾನದ ಭಾಗದಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆ. ಬಂದು ದರ್ಶನ ಮಾಡಿ ಇವರು ಭಗವಂತನ ನೆಮ್ಕೊಂಡು ಬರ್ಬೇಕಿಲ್ಲಿ. ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದು ಅಲ್ಲಿ ಭಗವಂತನ ಗರ್ಭಗುಡಿಯಲ್ಲಿ ಮುಂದೆ ಕುಂತು ಇವರು ಧ್ಯಾನ ಮಾಡ್ಕೊಂಡು ಹೋದ್ರೆ ಬಹಳ ಅನುಕೂಲ ಆಯ್ತದೆ. 2 ಫಲ ಕೊಡ್ತೀವಿ. ಆ 2 ಫಲದಲ್ಲೇ ಇವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ? ಇಲ್ಲಿಂದ ಬೆಂಗಳೂರು ಮತ್ತೆ ಕೊಡಗು, ಬಿಜಾಪುರ, ಬಳ್ಳಾರಿ ಎಲ್ಲಾ ಸೈಡ್ ಸುತ್ತಮುತ್ತಲೂ ಇವಾಗ ಪ್ರಸಾದ ಜಾಸ್ತಿ ಆಗೈತೆ. ಮತ್ತೆ ಈ ಕಡೆ ನಮ್ಮ ಗುಂಡ್ಲುಪೇಟೆ, ಬೇಗೂರು, ಚಾಮರಾಜನಗರ ಮತ್ತೆ ಹುಣಸೂರಿಂದಲೂ ಈಗ ಕವರ್ ಆಗ್ತಾ ಇದ್ದಾರೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಯಾವ ರೀತಿ ಏನೇನ್ ಪೂಜೆ ಇರುತ್ತೆ ಸರ್ ನಿಮ್ಮ ದೇವಸ್ಥಾನದಲ್ಲಿ? ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಮ ಇರ್ತದೆ. ಈ ಲಗ್ನ ಆಗದೆ ಹೋದವ್ರಿಗೆ ಹೋಮ ಇರ್ತದೆ. ಮತ್ತೆ ನವಗ್ರಹ ಶಾಂತಿ ಪೂಜೆಗಳು ಇರ್ತದೆ. ರಾಹುದು ಮತ್ತೆ ಶನಿ ದೋಷಗಳು ಪ್ರತಿಯೊಂದಕ್ಕೂ ಇಲ್ಲೇ ಹೋಮ ಮಾಡ್ತೀವಿ. ಇಲ್ಲೇ ಹೋಮ ಮಾಡಿ ಎಲ್ಲ ಪರಿಹಾರ ಆಗುತ್ತೆ. ಅಮಾವಾಸ್ಯೆಗೆ ಬಹಳ ವಿಶೇಷವಾಗಿ ಹುಲಿವಾಂದೋತ್ಸವ ಮತ್ತೆ ಬೆಟ್ಟದಲ್ಲಿ ಯಾವ ರೀತಿ ನಡೀತಿದೆ ಅದೇ ರೀತಿ ಇಲ್ಲಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಹಂತವಾಗಿ ಮಾಡ್ತಾ ಇದ್ದೀವಿ. ಇವಾಗ ಬಸಪ್ಪನ ಬಗ್ಗೆ ಹೇಳೋದಾದ್ರೆ, ಬಸಪ್ಪನ ಬಗ್ಗೆ ಇವಾಗ ಬಂದು ಅದು ಬಸಪ್ಪ ಈಗ 1 ವರ್ಷ ಆಗಿದೆ. ಅದು ಬಹಳ ಈಗ ಪವಾಡಗಳನ್ನ ತೋರಿಸ್ತಾ ಇದೆ. ಪಾದ ಅವರು ಏನೇ ಕಷ್ಟ ಇರಲಿ ಪಾದ ಕೊಡೋದು ಮತ್ತೆ ಅವರ ಮನೆಗಳಿಗೆ ಪೂಜೆಗೆ ಹೋಗುತ್ತೆ. ತುಂಬಾ ಕಷ್ಟ ಇರೋರಿಗೆ ಮನೆಯಲ್ಲಿ ಸ್ವಲ್ಪ ಗಾಳಿಗಾಚಾರದ್ದು ಮತ್ತೆ ಮನೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಮನೆ ವಾಸ್ತು ಇಲ್ಲ ಅಂದಾಗ ಅದು ಹೋಗಿ ಸುತ್ತ ರೌಂಡ್ ಹಾಕುತ್ತೆ ಬಸಪ್ಪ. ರೌಂಡ್ ಆಗಿ ಅಲ್ಲಿ ಏನೇ ಕಷ್ಟ ಇದ್ರು ಅದು ನುಗ್ಗಿ ಮತ್ತೆ ಅದು ಪಾದ ಪೂಜೆ ಮಾಡಿಸ್ಕೊಂಡು ಈಚೆ ಬಂದ್ರೆ ಅವರ ವ್ಯವಹಾರನೇ ಚೇಂಜ್ ಆಗುತ್ತೆ. ನಾವು ಸ್ವಲ್ಪ ಅನುಕೂಲವಾಗಿದ್ದೀವಿ. ಈಗ 15 ದಿನ ಆಯ್ತು ಬಸಪ್ಪ ಬಂದು, 1 ತಿಂಗಳಾಯ್ತು. ಈಗ ನಾವು ಬಹಳ ಅನುಕೂಲ ಆಗ್ತಾ ಇದೆ ಅಂತ ಅವ್ರ ಮನ್ಸಲ್ಲೇ ಹೇಳ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ?
ಏನಿಲ್ಲ ಎಲ್ಲ ತುಂಬಾ ಕಷ್ಟ ಅಂತ ಬರ್ತಾರೆ. ತುಂಬಾ ಕಷ್ಟ ಅಂತ ಬಂದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಭಗವಂತ ಅಷ್ಟೇ ದೃಷ್ಟಿ ಇಟ್ಟು ಒಂದು ವಾರ 15 ದಿವಸ ಒಂದು ತಿಂಗಳೊಳಗಡೆನೆ ನಮ್ಗೆ ಸಮಾಧಾನ ಆಯ್ತು. ಈ ದೇವಸ್ಥಾನ ಬಂದ್ಮೇಲೆ ಬೆಟ್ಟಕ್ಕೆ ಹೋದಷ್ಟು ನನಗೆ ಇಲ್ಲಿ ತೃಪ್ತಿ ಸಿಗ್ತಾ ಇದೆ ಅಂತೇಳಿ. ಇಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಭೂತರಾಯ ಸ್ವಾಮಿನವರು ಬರ್ತಾ ಇದ್ದಾರೆ ಶುಕ್ರವಾರ. ಇಲ್ಲೇ ಅತ್ತಲೆ ಗ್ರಾಮಕ್ಕೆ ಅವರು ನೆಲೆಸ್ತಾ ಇದ್ರು. ಹಂಗೆ ನಮ್ಮ ಅಲ್ಲೆಕ್ಕೂ ಬರ್ತಾ ಇದ್ದಾರೆ. ಬಹಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಳ್ಬೋದು. ಅಲ್ಲಿಗೆ ಹೋಗಿ ನೀವು ಆ ದರ್ಶನ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾ ಟೈಮ್ ಆಗ್ಬೋದು. ಆದ್ರಿಂದ ಇಲ್ಲಿ ಮಾದಪ್ಪನ ಅಲ್ಲಕ್ಕೆ ಬರ್ತಾ ಇದ್ದಾರೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ.